ಸೊ ಆಂಟೀರಿಯರ್ ಪ್ಲಾಸೆಂಟಾ ಇರೋದ್ರಿಂದ ನಾನು ಇಲ್ಲ ಡಾಕ್ಟರ್, ನನಗೆ ನಾರ್ಮಲ್ ಸ್ವಲ್ಪ ಯಾಕೋ ಮಾಡಿಸ್ಕೊಳ್ಬೇಕು ಅಂತ ಅನ್ನಿಸ್ತಿದೆ. ಡೆಲಿವರಿ ಬಗ್ಗೆ ಕೇಳಿದೆ ಡಾಕ್ಟರ್, ಈ ಸಲ ನಾರ್ಮಲ್ ಟ್ರೈ ಮಾಡ್ಬೋದಾ, ಎಕ್ಸ್ಪೆಕ್ಟ್ ಯಾವ ಸಿಂಪ್ಟಮ್ಸ್ನ ನೀವು ನೋಡ್ಕೊಳ್ಳಿ ಈ ಟೈಮಲ್ಲಿ ಅಂತ ಹೇಳಿದ್ರು. ನನಗೆ ಎಷ್ಟು ವೀಕ್ ನಡೀತಾ ಇದೆ, ಅದಾದಮೇಲೆ ಡಾಕ್ಟರ್ ಏನಂತ ಹೇಳಿದ್ರು, ಏನು ಮಾಡ್ಬೇಕು ನಾನು ಅಂತಂದರೆ ಎಲ್ಲ ಒಂದು ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಪಿಂಕ್ ಕಲರ್ ಅದಿತಿಗೂ ಹಾಗೆ ಮಾಡಿದ್ದೆ, ಪಿಂಕ್ ಕಲರ್ ಹೆಣ್ಮಗು ಆದರೆ ಪಿಂಕ್ ಕಲರ್ ಡ್ರೆಸ್ಸು, ಪಿಂಕ್ ಕಲರ್ ಟೋಪಿ, ಪಿಂಕ್ ಕಲರ್ ಮಿಟನ್ಸ್, ಪಿಂಕ್ ಕಲರ್ ಸಾಕ್ಸ್, ಆ ರೀತಿ. ಸೊ ಏನು ಸಿಂಪ್ಟಮ್ಸ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ನನಗೆ ಈಗ ಅಂತಂದರೆ ಡೈಪರ್ಸ್. ನಾನು ತೊಗೊಳ್ಳೋದು ಡೈಪರ್ಸ್ ಮಕ್ಕಳಿಗೆ. ಐ ಲಿಟ್ರಲಿ ಕ್ರೈಡ್, ಗೊತ್ತಾ ಏನು ಕತ್ತೆ ಅಂತಲೇ ನಂಗೆ ಗೊತ್ತಾಗಲ್ಲ. ಫ್ಯಾಮಿಲಿ ಪ್ಲಾನಿಂಗ್ ಬೇಡ, ಸೊ ಜಸ್ಟ್ ಪ್ಲಾನ್ ನಾವು ಇಲ್ಲ ನೀವೇನು ಹೇಳೋದು ಮಾಡಿಸಲ್ಲ ಅಂತ. ಐ ವಿಲ್ ಆಪರೇಷನ್ಗೆ ಕರೆಂಟ್ ಆಪರೇಷನ್ ಅಂತ ಏನು ಹೇಳ್ತೀವಿ, ಯಾಕೆಂದರೆ ತುಂಬ ಚುಚ್ಚು ಥರ ಪ್ರಿಕ್ಕಿಂಗ್ ಸೆನ್ಸೇಷನ್ ಏನಾದರೂ ಇದ್ದರೆ ಒಂದೊಂದ್ಸಲ ಖುಷಿ ಆಗುತ್ತೆ, ಎಸ್ ಐ ಆಮ್ ಗೋಯಿಂಗ್ ಟು ರಿಸೀವ್ ನ್ಯೂ ಬಾರ್ನ್ ಹಾಗೆ ಹೀಗೆ ಅಂತ. ಬಟ್ ಆದರೂ ಒಂದೊಂದ್ಸಲ ಭಯ ಆಗುತ್ತೆ, ಹೇಗಪ್ಪ ಮೇಂಟೈನ್ ಮಾಡ್ತೀನಿ ಎಲ್ಲಾನು. ಸಚ್ಚ ಇರಿಟೇಟಿಂಗ್ ಕ್ಯಾರೆಕ್ಟರ್, ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ಪಾಪು ನೀವು ಫುಲ್ ಟರ್ಮ್ ಬೇಬಿ, ಪಾಪು 40 ವೀಕ್ಸ್ಗೆ ಹುಟ್ಟೋದು ಅಂತ. ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಗಿವ್ ಯು ಹಾನೆಸ್ಟ್ ರಿವ್ಯೂ, ಓಕೆ? ನಂಗೆ ಗೊತ್ತು ನೀವು ಬೆಲ್ಲ ಕಡಿಮೆ ಹಾಕಿರ್ತೀರಾ. ಇಟ್ಸ್ ವೆರಿ ಸಿಂಪಲ್, ಏನು ಅಷ್ಟೊಂದೇನು ರಿಕವರಿ ಎಲ್ಲ ಏನು ಬೇಡ. 1 2 3 4 ನಂಗೇನು ಇಷ್ಟ ಆಗಿದೆ ಇದರಲ್ಲಿ ಅಂತಂದರೆ, ಯಾಕೆ ಹುರ್ಕೊಂಡಿರೋದು ಎಷ್ಟು ಬೇಗ ಮುಗ್ದೋಯ್ತು, ಎಷ್ಟು ಬೇಗ ಬೇಬಿ ಬಮ್ನ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತ ನನಗೆ ಅನ್ಸುತ್ತೆ. ಸೀರಿಯಸ್ಲಿ ನಂಗೆ ಈಗ ನೆನೆಸ್ಕೊಂಡ್ರು ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಫೇಸ್ ದಟ್. ಹೊಟ್ಟೆ ಮುಟ್ಕೊಂಡಾಗೆಲ್ಲ ನಂಗೆ ಕಿಕ್ಕಿಂಗ್ಸ್ ಅನ್ಸುತ್ತೆ. ಆಮೇಲೆ ನಂದು ಮೆಟರ್ನಿಟಿ ಗೌನು, ಕಾರ್ಡ್ ಸೆಟ್ಟು, ಮ್ಯಾಕ್ಸಿ ಅದನ್ನೆಲ್ಲನೂ ಆರ್ಡರ್ ಮಾಡಿದ್ದೀನಿ. ಅದು ಸ್ವಲ್ಪ ಭಯ ಶುರು ಆಗಿದೆ, ಟು ಬಿ ಫ್ರ್ಯಾಂಕ್. ಶಾಪಿಂಗ್ ಮಾಡ್ದಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ. ಸೊ ಮುಂಚೆನೇ ಲಿಸ್ಟ್ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದು 4 ಲಿಸ್ಟ್ ಆಗಿಬಿಟ್ಟಿದೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ. ವ್ಲಾಗ್ 4:45 ಇವಾಗ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವ್ಲಾಗಲ್ಲಿ ಅಂತಂದರೆ, ನಾನು ನನ್ನ ಸೆಕೆಂಡ್ ಬೇಬಿಗೆ ಶಾಪಿಂಗ್ನ ಶುರು ಮಾಡಿದ್ದೀನಿ ಆ್ಯಂಡ್ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ ಏನೇನು ತೊಗೊಂಡೆ ಅಂತ. ದಿಸ್ ಇಸ್ ನಾಟ್ ಅ ಹಾಸ್ಪಿಟಲ್ ಬ್ಯಾಗ್, ಬಟ್ ಈಗ ಹಾಸ್ಪಿಟಲ್ ಬ್ಯಾಗ್ನ ನಾವು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ಇರಬೇಕಲ್ವಾ. ಸೊ ಅವಾಗ ನಾವು ಬ್ಯಾಗ್ ಒಳಗಡೆ ಹಾಕೊಳ್ಳೋದಕ್ಕಾಗತ್ತೆ. ಸೊ ಮುಂಚೆನೇ ಲಿಸ್ಟ್ ಎಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಸೊ ಒಂದು 4 ಲಿಸ್ಟ್ ಆಗಿಬಿಟ್ಟಿದೆ. ನನಗೇನೇನು ಬೇಕು, ಪಾಪುಗೆ ಏನೇನು ಬೇಕು, ಆ್ಯಂಡ್ ಕ್ರುವಿಗೆ ಏನೇನು ಬೇಕು, ಅದಿತಿಗೆ ಏನೇನು ಬೇಕು, ಈ ರೀತಿಯಾದ ಎಲ್ಲ ಲಿಸ್ಟನ್ನ ಮಾಡ್ಕೊಂಡಿದ್ದೆ. ಸೊ ಎಲ್ಲ ಹೊರಗಡೆ ಹೋದಾಗ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ನಾನು ತೊಗೊಂಡು ಬಂದು ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹಾಸ್ಪಿಟಲ್ ಬ್ಯಾಗ್ ವಿಡಿಯೋದಲ್ಲಿ ಎಷ್ಟು ಡೀಟೇಲಾಗಿ ಹೇಳೋಕ್ಕಾಗುತ್ತೋ ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ನಾನು ಶಾಪಿಂಗ್ ಮಾಡ್ದಂಗೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಬಿಟ್ಟು ವ್ಲಾಗಲ್ಲಿ ಇವತ್ತು ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇವತ್ತು ಹಾಸ್ಪಿಟಲ್ಗೂ ಸಹ ಹೋಗಿದ್ದೆ ನಾನು. ನನಗೆ ಎಷ್ಟು ವೀಕ್ ನಡೀತಾ ಇದೆ, ಅದಾದಮೇಲೆ ಡಾಕ್ಟರ್ ಏನಂತ ಹೇಳಿದ್ರು, ಡೆಲಿವರಿ ಬಗ್ಗೆ ಕೆಲವು ಟಾಪಿಕ್ನ ಎತ್ತಿದೆ ನಾನು. ಡೆಲಿವರಿ ಬಗ್ಗೆ ಡಾಕ್ಟರ್ ಕೆಲವು ಇನ್ಫಾರ್ಮೇಷನ್ನ ಹೇಳಿದ್ರು. ಸ್ವಲ್ಪ ಭಯ ಶುರು ಆಗಿದೆ, ಟು ಬಿ ಫ್ರ್ಯಾಂಕ್. ಅದಾದಮೇಲೆ ಯಾವ ಸಿಂಪ್ಟಮ್ಸ್ನ ನೀವು ನೋಡ್ಕೊಳ್ಳಿ ಈ ಟೈಮಲ್ಲಿ ಅಂತ ಹೇಳಿದ್ರು, ಎಷ್ಟು ವೀಕ್ಸ್ ನಡೀತಾ ಇದೆ ನನಗೆ, ಇದನ್ನೆಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾನು ಅದಿತಿ ಶಾಪಿಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಿತಿ ಅಂತೂ ಆ್ಯಕ್ಚುಲಿ ನಾನು ಒಂದು 15 ಡೇಸ್ ಬ್ಯಾಕು ಕೆಲವು ಬಟ್ಟೆಗಳನ್ನ ಪರ್ಚೇಸ್ ಮಾಡಿದ್ದೆ. ಆವಾಗ ಅದಿತಿ ಎಷ್ಟು ಅಳ್ತಿದ್ರು ಗೊತ್ತಾ, ನಂಗೆ ಮಾತ್ರ ಕೊಡ್ಸಲ್ಲ, ನಂಗೆ ಬೇಕು, ಹಾಗೆ ಹೀಗೆ ನಂದು ಬಟ್ಟೆ ಅವ್ರು ಹಾಕೊಳ್ಳೋದಕ್ಕೆಲ್ಲ ಹೋಗ್ತಿದ್ರು. ಬಟ್ ಈಗ ಅದಿತಿಗೆ ಈ ಸೆಕೆಂಡ್ ಟೈಮಲ್ಲಿ ನಾವು ಪರ್ಚೇಸ್ ಮಾಡಿದಾಗ ಅದಿತಿನೇ ಕೆಲವು ಬಟ್ಟೆಗಳನ್ನ ತಂದು ಕೊಡ್ತಾಯಿದ್ರಿ. ಸೊ ಆ ರೀತಿ ಮಕ್ಳಿಗೆ ಎಷ್ಟು ಚೆನ್ನಾಗಿ ಅಡ್ಯಾಪ್ಟಬಲ್ ಆಗ್ತಾರೆ ಅಂತ ನನಗೆ ಖುಷಿ ಅನ್ನಿಸ್ತು. ಅದಾದಮೇಲೆ ಇನ್ನೊಂದೇನು ಅಷ್ಟೇ. ಸೊ ಏನೇನು ತೊಗೊಂಡೆ ಅಂತ ನಾನು ಫಸ್ಟು ನಿಮಗೆ ತೋರಿಸ್ಬಿಡ್ತೀನಿ. ಸೊ ಮೊದಲನೇದಾಗಿ ಇದೊಂದು ವೈಟ್ ಕಲರ್ನ ತೊಗೊಂಡೆ. ಇದು ಒನ್ನೀಸ್ ಅಂತ ಹೇಳ್ತೀವಿ ಅಲ್ಲ, ಸೊ ಇದನ್ನು ತೊಗೊಂಡೆ. ಅಂತಂದರೆ ಈಗ ಏನು ಹಳೆ ಬಟ್ಟೆನೇ ಹಾಕಬೇಕು ಅಂತ ಹೇಳ್ತಾರೆ, ಬಟ್ ಕೆಲವು ಹಳೆ ಬಟ್ಟೆಗಳನ್ನೂ ಸಹ ಕಲೆಕ್ಟ್ ಮಾಡಿದ್ದೀನಿ. ಬಟ್ ಆದ್ರೂ ಬೇಕಾಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಲವ್, ಇದು ನಾನು ಸೆಲೆಕ್ಟ್ ಮಾಡಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಇದು ಒಂದು. ಅದಾದಮೇಲೆ ಬ್ಲೂ ಕಲರ್ ಬೇಕಲ್ಲ, ಪಿಂಕ್ ಕಲರ್ ಬೇಕಲ್ಲ. ಗರ್ಲ್ ಬೇಬಿ ಆಗುತ್ತೋ ಬಾಯ್ ಬೇಬಿ ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಒಂದು ಪಿಂಕ್ ಕಲರ್ನ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಬ್ಲೂ ಕಲರ್. ಅದಾದಮೇಲೆ ರಾಂಪರ್ಸ್ನ ತೊಗೊಂಡೆ. ನನಗಂತೂ ಇದು ಫೇವ್ರೆಟ್ಟು, ಅದಿತಿಗೂ ಸಹ ತುಂಬ ಹಾಕ್ಬಿಟ್ಟಿದ್ದೀನಿ ರಾಂಪರ್ಸ್. ಸೊ ಇದು ಪಿಂಕ್ ರಾಂಪರ್ಸ್, ತುಂಬ ಕ್ಯೂಟಾಗಿತ್ತು. ನನಗಂತೂ ಪ್ರಿನ್ಸೆಸ್ ಥರ ಅಂತ ಅನ್ನಿಸ್ತು. ಸೊ ಆ್ಯಕ್ಚುಲಿ ಏನು ಮಾಡ್ಬೇಕು ನಾನು ಅಂತಂದರೆ ಎಲ್ಲ ಒಂದು ಪ್ಯಾಕ್ ಮಾಡಿ ಇಟ್ಬಿಡ್ಬೇಕು. ಪಿಂಕ್ ಕಲರ್ ಅದಿತಿಗೂ ಹಾಗೆ ಮಾಡಿದ್ದೆ. ಪಿಂಕ್ ಕಲರ್ ಹೆಣ್ಮಗು ಆದರೆ ಪಿಂಕ್ ಕಲರ್ ಡ್ರೆಸ್ಸು, ಪಿಂಕ್ ಕಲರ್ ಟೋಪಿ, ಪಿಂಕ್ ಕಲರ್ ಮಿಟನ್ಸ್, ಪಿಂಕ್ ಕಲರ್ ಸಾಕ್ಸ್, ಆ ರೀತಿ. ಸೊ ಇದಕ್ಕೂ ಅಂದರೆ ಈ ಬೇಬಿಗೂ ಅದೇ ರೀತಿ ಮಾಡಬೇಕು. ಆಮೇಲೆ ಕ್ರುವಿ ಯಾವುದೋ ಒಂದು ಕೊಟ್ಬಿಟ್ರೆ ಏನೋ ಒಂದು ಆಗಿಬಿಡುತ್ತೆ. ಆಮೇಲೆ ಇದೊಂದು ಬ್ಲೂ ಕಲರ್ ರಾಂಪರ್ಸ್ ಇಫ್ ಬಾಯ್. ಸೊ ಟೋಪಿ ಇದೆ ನನ್ನ ಹತ್ರ. ಸೊ ಟೋಪಿ ಎಲ್ಲ ನಾನೇನು ಪರ್ಚೇಸ್ ಮಾಡಿಲ್ಲ. ಕೆಲವು ಐಟಮ್ಸ್ಗಳೆಲ್ಲ ನನ್ನ ಹತ್ರ ಅಂದರೆ ಇದೆ. ಸೊ ಅದಿತಿಗೆ ಪರ್ಚೇಸ್ ಮಾಡಿದ್ದೆಲ್ಲ ಹಾಗೆ. ಆ್ಯಂಡ್ ಅದಿತಿ ಸೆಲೆಕ್ಟ್ ಮಾಡಿದ್ದೇನೆ.
ಮಮ್ಮ ಇದು ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ರು. ಶಿ ಡೋಂಟ್ ನೋ ಹೌ ಟು ರೀಡ್ ದಿಸ್, ಬಟ್ ಇದನ್ನ ಮಾತ್ರ ಹೇಳ್ತಾರೆ, ಓ ಅನ್ನೋದನ್ನ ಹೇಳ್ತಾರೆ. ಮಮ್ಮ ಇದ್ರಲ್ಲಿ ಓ ಇದೆ ಅಂತ ಬಂದ್ಕೊಟ್ರು. ಆ್ಯಕ್ಚುಲಿ ಇದರಲ್ಲಿ ಹೆಲೋ ಅಂತ ಇದೆ ಅಲ್ಲ, ಸೊ ಅದಿತಿ ಪಾಪುಗೆ ಹಾಯ್ ಮಾಡ್ದಂಗೆ ಒಂದು ಇರುತ್ತೆ ಅಂತ, ಸೊ ಇದನ್ನು ಸಹ ನಾನು ತೊಗೊಂಡೆ. ಸೊ ಇಷ್ಟೇ, ಬಟ್ಟೆಗಳಲ್ಲಿ ಇಷ್ಟೇ ತೊಗೊಂಡಿದ್ದೀನಿ. ಆ್ಯಂಡ್ ಕೆಲವು ಆರ್ಡರ್ ಸಹ ಮಾಡಿದ್ದೀನಿ. ಇಲ್ಲಿ ಕಟ್ತಾರಲ್ಲ ಮಕ್ಕಳಿಗೆ ಅದನ್ನು, ಆಮೇಲೆ ಸೇಮ್ ಸೆಟ್ ಬರುತ್ತಲ್ಲ, ಚಡ್ಡಿ ಮತ್ತು ಟೀ ಶರ್ಟು, ಸ್ಲೀವ್ಲೆಸ್ಸು, ಅದಾದಮೇಲೆ ಫುಲ್ ಸ್ಲೀವು, ಹಾಫ್ ಸ್ಲೀವು, ಅದನ್ನೆಲ್ಲನೂ ಆರ್ಡರ್ ಮಾಡಿದ್ದೀನಿ ನಾನು. ಸೊ ಆರ್ಡರ್ ಬಂದ ಮೇಲೆ ನಾನು ಹಾಸ್ಪಿಟಲ್ ಬ್ಯಾಗ್ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ನಾನು ಇದೊಂದನ್ನು ತೊಗೊಂಡೆ. ಟಾಯ್ಲೆಟ್ ಅಂದರೆ ಹಾಸ್ಪಿಟಲ್ಗೆ ಟಾಯ್ಲೆಟ್ರೀಸ್ನ ನಾವು ಪ್ಯಾಕ್ ಮಾಡಬೇಕಾದ್ರೆ ಒಂದು ಸ್ಪೇರ್ ಆಫ್ ಸ್ಲಿಪ್ಪರ್ ಬೇಕೇ ಬೇಕಾಗುತ್ತೆ. ಸೊ ಭಾರನೂ ಇರಬಾರ್ದು ಅಂತ ಅಂದ್ಬಿಟ್ಟು ಈ ರೀತಿ ವೆರಿ ಸಿಂಪಲ್ ಆಗಿ ತೊಗೊಂಡಿದ್ದೀನಿ. ಐ ಥಿಂಕ್ ಐ ಹ್ಯಾವ್ ಪೇಡ್ ಜಸ್ಟ್ 39 rupees ಇದು. ಬಟ್ ಇದು ನೀರಿಗೆ ಆಗಲ್ಲ, ಟಾಯ್ಲೆಟ್ ಒಳಗಡೆ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ಸ್ಟಿಲ್ ಇದು ನಂಗೆ ಯಾಕೋ ಇಷ್ಟ, ಫ್ಯಾನ್ಸಿ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟು ಒಂದು ಟವಲ್ನ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿ ಇದೆ. ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತಂದರೆ ಓಮ್ ಕಲೆಕ್ಷನ್ಸಲ್ಲೇ ನಾನು ಪರ್ಚೇಸ್ ಮಾಡಿದ್ದು. ಇದು ಟವಲ್ಲು ತುಂಬ ಸಾಫ್ಟಾಗಿತ್ತು, ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ಇದನ್ನು. ಸೊ 2 ಸೈಜ್ ತೊಗೊಂಡಿದ್ದೀನಿ, ಒಂದು ಲಾರ್ಜು ಇನ್ನೊಂದು ಮೀಡಿಯಮ್. ಸೊ ನೋಡೋಣ ಯಾವ್ದು ಯೂಸ್ ಆಗುತ್ತೆ ಅಂತ. 2 ಯಾಕೆ ತೊಗೊಂಡೆ ಅಂತಂದರೆ, ಒಂದನ್ನು ಅದಿತಿಗೆ ಹೊಸ ಪಾಪು ಪುಟ್ಟು ಮುದುಬುಲ್ಲಾಗೆ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ರೆ, ಅದಿತಿ ನನಗೂ ಅದೇ ರೀತಿ ಬೇಕು ಅಂತಂದರೆ ಅವ್ರಿಗೊಂದು ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸೊ ಅದೇ ಪ್ಲ್ಯಾನು. ನೆಕ್ಸ್ಟು ಸಾಕ್ಸು ಸಹ ಚೆನ್ನಾಗಿ ನನಗೆ ಸಿಕ್ತು. ಸೊ ಇದು ಪಿಂಕ್ ಕಲರ್ ಕಂಪ್ಲೀಟ್ ಒಂದು ಸೆಟ್ ಬೇಕಾಗಿತ್ತು, ಪಿಂಕ್ ಕಲರ್ ಇರಲಿಲ್ಲ, ಸೊ ಪಿಂಕ್ ಕಲರ್ ತೊಗೊಂಡೆ, ಮ್ಯಾಕ್ಸ್ ಇದು. ಸೊ ಈ ಸಾಕ್ಸ್ದು ಒಂದು ಸೆಟ್ ತೊಗೊಂಡಿದ್ದೀನಿ. ಅದಾದಮೇಲೆ ಅದಿತಿಗೆ ಟೋಪಿ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಪಾಪ ಕೇಳಿದ್ರು, ಸೊ ಅದಿತಿಗೆ ಒಂದು ಟೋಪಿ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಸೆಟ್ಟು, ಇದು ಕಂಪ್ಲೀಟ್ ಬಾಯ್ಸ್ಗೆ ಅಂತಲೇ ಇತ್ತು, ಬ್ಲೂ ಕಲರ್ ಅಂತ ಮೆನ್ಷನ್ ಮಾಡಿದರು. ಸೊ ಅದಕ್ಕೋಸ್ಕರ ಈ ಒಂದು ಸೆಟ್ ಸಹ ತೊಗೊಂಡೆ. ಅದಾದಮೇಲೆ ಇನ್ನೊಂದು ಚೆನ್ನಾಗಿತ್ತು, ಇದು ಇಷ್ಟ ಆಯಿತು ನನಗೆ, ಕಲರ್ಸ್ ಡಿಫ್ರೆಂಟ್ ಆಗಿದೆ, ಇದನ್ನು ಸಹ ತೊಗೊಂಡೆ, ಈ ಸಾಕ್ಸು. ಅದಾದಮೇಲೆ ಒಂದು ಸ್ವೆಟರ್, ಅದಿತಿದು ಪುಟ್ಟ ಸ್ವೆಟರ್ ಇದೆ, ಅಯ್ಯೋ ಬೇರೆಯವ್ರಿಗೂ ಸಹ ಕೊಟ್ಬಿಟ್ಟಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ಒಂದು ಹೊಸದಾಗಿ ಒಂದು ಸ್ವೆಟರ್ ಇರಲಿ ಅಂತ ಅಂದ್ಬಿಟ್ಟು ಈ ಇದು ಟೋಪಿ, ಇದು ಮಿಟನ್ಸು. ಅದಾದಮೇಲೆ ಒಂದು ಪುಟ್ಟು ಸ್ವೆಟರು, ಇಷ್ಟು ಕ್ಯೂಟಾಗಿದೆ ಅಲ್ಲ, ನನಗೇನೋ ಇಷ್ಟ ಆಯಿತು, ಪಿಂಕ್ ಕಲರ್. ಇಟ್ಸ್ ಓಕೆ, ಚೆನ್ನಾಗಿದೆ, ಒಂಥರ ಏನದು ಮೆಜೆಂಟಾ ಪಿಂಕ್ ಥರ ಇಷ್ಟ ಆಯಿತು ನನಗೆ. ಸೊ ಅದಕ್ಕೆ ಐ ಬಾಟ್ ದಿಸ್. ಆ್ಯಂಡ್ ನೆಕ್ಸ್ಟು ಇನ್ನೊಂದು ಮಿಟನ್ಸ್ ಬೇಕೇ ಬೇಕಾಗುತ್ತೆ, ಮಗುಗೆ ಉಗುರೆಲ್ಲ ಇರುತ್ತೆ ಅಲ್ಲ, ಸೊ ಇನಿಷಿಯಲಿ ಹಾಕಬೇಕು. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡೆ ನಾನು, ಮಿಟನ್ಸ್. ಎಲ್ಲ ಕಲರ್ಸು ತೊಗೊಂಡಿದ್ದೀನಿ, ಅಂದರೆ 4 ಕಲರ್ಸ್ ಇತ್ತು, ಸೊ 4 ಕಲರ್ಸು ತೊಗೊಂಡಿದ್ದೀನಿ. ಅದಾದಮೇಲೆ ನನಗೆ ತುಂಬ ಇಷ್ಟ ಆಗಿದ್ದು ಅಂತಂದರೆ ಈ ಲಂಗೋಟ್ಸು ಸೂಪರ್ ಬಾಟಮ್ಸ್ದು ಇದೆ ಅದಿತಿ ಹತ್ರ ಆಲ್ರೆಡಿ 2, ಬಟ್ ಸ್ಟಿಲ್ ಬೇಕಾಗುತ್ತೆ ಲಂಗೋಟ್ಸು ಅಂತ ಅಂದ್ಬಿಟ್ಟು ಇದು ತೊಗೊಂಡೆ. ಇದರಲ್ಲಿ ತುಂಬ ಚೆನ್ನಾಗಿದೆ, ಪ್ಯಾಡೆಡ್ ಇದೆ ಇದರಲ್ಲಿ. ನಾನು ಇದಕ್ಕೆ 40 rupees ಅನಿಸುತ್ತೆ, ಒಂದಕ್ಕೆ 40 rupeesನ ಪೇ ಮಾಡಿದೆ. ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದರಲ್ಲಿ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಇತ್ತು, ಚಿಕ್ಕ ಸೈಜ್ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಮಕ್ಕಳ ಒಂದು ಜೆನೈಟಲ್ ಪಾರ್ಟ್ಸ್ ಕಾಣಿಸ್ತಾ ಇರುತ್ತೆ ಆಚೆಗೆ. ಸೊ ಈ ರೀತಿ ಸ್ವಲ್ಪ ಅಗಲ ಇದ್ದರೆ ಇಟ್ಸ್ ಓಕೆ, ಅಂದರೆ ಕಟ್ಟಿದ್ರೆ ಯಾವುದೇ ರೀತಿ ಕಾಣಲ್ಲ, ಎಲ್ಲನೂ ಕ್ಲೋಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ಸೈಜೇ ತೊಗೊಂಡಿದ್ದೀನಿ. ಒಂದು 3-4 monthsವರೆಗೂ ಇದನ್ನು ಯೂಸ್ ಮಾಡ್ಬೋದು. ಸೊ 4 ತೊಗೊಂಡಿದ್ದೀನಿ ಲಂಗೋಟ್ಸು, 1 2 3 4. ನನಗೇನು ಇಷ್ಟ ಆಗಿದ್ದು ಇದರಲ್ಲಿ ಅಂತಂದರೆ, ಇದರಲ್ಲಿ ಪ್ಯಾಡೆಡ್ ಇದೆ. ಐ ಥಿಂಕ್ 1 ಯೂರಿನ್ ಆರಾಮಾಗಿ ತಡೆಯುತ್ತೆ, ಬೇಗ ಒದ್ದೆ ಆಗಲ್ಲ ಮಗುಗೆ ಅಂತ. ಅದಾದಮೇಲೆ ನನಗೆ ಸಾಕ್ಸ್ ಇರಲಿಲ್ಲ, ಸಾಕ್ಸ್ ಲಿಸ್ಟಲ್ಲಿತ್ತು. ಸೊ ಲಿಸ್ಟ್ ನೋಡ್ಕೊಂಡು ಏನೇನು ಅಲ್ಲಿ ಅವೈಲೇಬಲ್ ಇದೆ ಅನ್ನೋದನ್ನು ಪ್ಲ್ಯಾನ್ ಮಾಡಿಕೊಂಡು ಲಿಸ್ಟೆಲ್ಲ ಚೆಕ್ ಮಾಡ್ಕೊಂಡು ಸೊ ಸಾಕ್ಸ್ನ ತೊಗೊಂಡೆ. 3 pairs ಆಫ್ ಸಾಕ್ಸ್ ಬ್ಲ್ಯಾಕೇ ತೊಗೊಂಡೆ. ನನಗೆ ವೈಟ್ ಅಂತೂ ತುಂಬ ಹಿಂಸೆ ಆಗುತ್ತೆ, ಗಲೀಜಾಗಿಬಿಡುತ್ತೆ ಬೇಗ. ಸೊ ಐ ಥಿಂಕ್ ಬ್ಲ್ಯಾಕ್ ಸೂಟ್ಸ್ ವೆಲ್. ಸೊ ಇದೊಂದು ತೊಗೊಂಡೆ. ಅದಾದಮೇಲೆ ಈ ಸ್ಲಿಪ್ಪರು ಜಸ್ಟ್ ಟಾಯ್ಲೆಟ್ರೀಸ್ ಮಾತ್ರ ಇದನ್ನು ಲಿಸ್ಟ್ ಹಾಕ್ಕೊಂಡಿದ್ದೀನಿ. ಬಟ್ ಬೇರೆ ಇನ್ನೊಂದು ಮನೆಯಲ್ಲೇ ಜಸ್ಟ್ ಒಂಥರ ತುಂಬ ಉಲ್ಲಿನ ಥರ ಸಾಫ್ಟ್ ಆಗಿರುತ್ತಲ್ಲ, ಅದನ್ನು ನಾನು ಇಟ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಏನು ಅಂತಂದರೆ ಡೈಪರ್ಸ್. ನಾನು ತೊಗೊಳ್ಳೋದು ಡೈಪರ್ಸ್ ಮಕ್ಕಳಿಗೆ. ಅದಿತಿಗೂ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ಅದಿತಿ ಎಲ್ಲಿವರೆಗೂ ಡೈಪರ್ಸ್ನ ಹಾಕೋದು, ಐ ಥಿಂಕ್ 1.5 years ಹಾಕಲಿಲ್ಲ ಅದಿತಿ ಡೈಪರು. ಸೊ ನಾನು ತೊಗೊಳ್ತಿದ್ದು ಜನೌಷಧಿ ಇದೆಯಲ್ಲ, ಸೊ ಅಲ್ಲಿ ಬಚ್ಪನ್ ಅಂತ ಒಂದು ಬೇಬಿ ಡೈಪರ್ ಬರುತ್ತೆ. ಇದು 5 ಪ್ಯಾಕ್ ಆಫ್ 5 30 rupees. ಬೇರೆ ಬ್ರ್ಯಾಂಡ್ಗಳೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ. ಸೊ ಕಾಸ್ಟ್ಲಿ ಅನ್ನೋದಕ್ಕಿಂತ ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಮಟೀರಿಯಲ್, ತುಂಬ ಚೆನ್ನಾಗಿದೆ ಮೆಟೀರಿಯಲ್, ಯಾವುದೇ ರೀತಿ ಮಗುಗೆ ರ್ಯಾಷಸ್ ಆಗಲ್ಲ. ಆಮೇಲೆ ಕಡಿಮೆ ಬೆಲೆ ಅಂತ ಏನಿಲ್ಲ, ಚೆನ್ನಾಗಿದೆ. ಜನೌಷಧಿ ಅಂತಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ
1 ಸೆಕೆಂಡ್. ಈಗಲೇ ಹಾಕಿ. ಎಸ್, ಈಸ್ ಮೇಕಿಂಗ್ ಟೀ. ನನಗೆ ಟೀ ಮಾಡ್ತಾ ಇದ್ದಾರೆ, ನಂಗೆ ಟೀ ಕುಡಿಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಟೀ ಮಾಡಿಕೊಡಿ ಅಂತಂದರೆ ಟೀ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಬೆಲ್ಲ ಎಷ್ಟು ಹಾಕಬೇಕು ಅಂತ ಕೇಳ್ತಾ ಇದ್ದಾರೆ. ಎಸ್, ಅವರು ತುಂಬ ಒಳ್ಳೆ ಕುಕ್ಕು. ಯಾ, ಹಾಂ ಹೌದು, ತಿನ್ನಲ್ಲ ನಾನು. ಮೊನ್ನೆ ಚಿಕನ್ ಗ್ರೇವಿ ಮಾಡಿದ್ರು, ಆಮೇಲೆ ಗಿಝರ್ಡ್ ಅಂತ ಏನು ಹೇಳ್ತೀವಿ, ಲಿವರ್ ಆ್ಯಂಡ್ ಗುಂಡ್ಗೆಕಾಯಿ ಬರುತ್ತಲ್ಲ ಅದ್ರದ್ದು ಗ್ರೇವಿ ಮಾಡಿದ್ರು, ಸೂಪರ್ ಆಗಿತ್ತು. ನಂಗೆ ಬೇಡ 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 ಅಂದ್ಕೊಂಡೆ ತಿಂದಿದ್ದೀನಿ. ಎಸ್, ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದಿಸ್, ಡೋಂಟ್ ಡಿಸ್ಟರ್ಬ್ ಮೀ. ಯಾ, ಸೊ ಬಚ್ಪನ್ ಅಂತ ತುಂಬ ಚೆನ್ನಾಗಿದೆ. ಅದಿತಿಗೆ ಯಾವತ್ತೂ ನೀವು ನಂಬ್ತಿರೋ ನಂಬಲ್ಲೋ ಗೊತ್ತಿಲ್ಲ, ನಾನು ಇದೇ ಡೈಪರ್ಸ್ನ ಅದಿತಿಗೆ ಯೂಸ್ ಮಾಡಿದ್ದು. ತುಂಬ ಕಡಿಮೆನೇ ಅದಿತಿಗೆ ಯೂಸ್ ಮಾಡಿದ್ದು, ಹಾರ್ಡ್ಲಿ ಒಂದು ಎಷ್ಟು ಅಂದರೆ ತುಂಬ ಕಡಿಮೆ. ಓಕೆನಾ, ನೈಟ್ ಹೊತ್ತು ನಾನು ಕ್ಲಾತ್ ಡೈಪರ್ಸ್ನ ಯೂಸ್ ಮಾಡ್ತಿದ್ದಲ್ಲ, ಹೊರಗಡೆ ಏನಾದ್ರು ಹೋದಾಗ ಅದಿತಿಗೆ ಒಂದು ದಿನಕ್ಕೂ ಡೈಪರ್ ರ್ಯಾಷಸ್ ಆಗಲೇ ಇಲ್ಲ. ಸೊ ಡೈಪರ್ ಕ್ರೀಮ್, ರ್ಯಾಶ್ ಕ್ರೀಮ್ನ ನಾನು ಯಾರಿಗೋ ಬೇರೆಯವ್ರಿಗೆ ಇದನ್ನು ಕೊಡಬೇಕಲ್ಲ, ಮಾಮೂಲಿ ನಾವು ಮಕ್ಳದ್ದು ಬಟ್ಟೆ ಸ್ವೆಟರ್ಸ್ ಎಲ್ಲ ಚಿಕ್ಕ ಮಕ್ಳದ್ದು ಬೇರೆಯವ್ರಿಗೆ ಕೊಡ್ತೀವಲ್ಲ, ಸೊ ಅವ್ರಿಗೆ ನಾನು ಡೈಪರ್ ರ್ಯಾಷಸ್ ಕ್ರೀಮ್ನೇ ಕೊಟ್ಟೆ, ಯಾಕಂತಂದರೆ ನಾನು ಯೂಸೇ ಮಾಡ್ತಿರ್ಲಿಲ್ಲ. ಸೊ ಈಗ ಪಾಪಗೂ ಸಹ ರ್ಯಾಶ್ ಕ್ರೀಮ್ ತೊಗೋಬೇಕು. ಅಕಸ್ಮಾತ್ ಕೆಲವು ಮಕ್ಳುಗಳಿಗೆ ಸೆನ್ಸಿಟಿವ್ ಇರ್ತಾರೆ, ಅಕಸ್ಮಾತ್ ಆದರೆ ಅನ್ನೋ ಕಾರಣಕ್ಕೆ ತೊಗೊಳ್ಬೇಕಾಗುತ್ತೆ. ಬಟ್ ತುಂಬ ಚೆನ್ನಾಗಿದೆ. ನೀವು ಯಾರಾದರೂ ಮಗುಗೆ ಡೈಪರ್ಸ್ನ ನೋಡ್ತಿದ್ದೀರಾ ಅಂತಂದರೆ 7 to 12 kgs ಈ ಒಂದು ಡೈಪರ್ ಜನೌಷಧಿಯಲ್ಲಿ ಬೇಬಿ ಡೈಪರ್ಸ್ ಇದೆ, ಬಚ್ಪನ್ ಅಂತ. ನೀವು ಪ್ರತಿ ಒಂದು ಜನೌಷಧಿಯಲ್ಲೂ ಹೋಗಿ ಕೇಳಿದ್ರೆ ಮಗುಗೆ ಡೈಪರ್ ಕೊಡಿ ಅಂತಂದರೆ ಕೊಡ್ತಾರೆ. ಆ್ಯಂಡ್ ನಮಗೂ ಸಹ ಸ್ಯಾನಿಟರಿ ಪ್ಯಾಡ್ಸ್ ಸಿಗುತ್ತೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಅದು 10 rupees ಪ್ಯಾಕೆಟ್ಗೆ 10 ಏನೋ ಬರುತ್ತೆ. ಸೊ ಲಾಂಗ್ ತುಂಬ ಉದ್ದ ಇರೋದೂ ಸಹ ನಮಗೆ ಸ್ಯಾನಿಟರಿ ಪ್ಯಾಡ್ಸ್ ಬರುತ್ತೆ. ನನಗೆ ಆ್ಯಕ್ಚುಲಿ ನಾನು ಕೇಳಿದ್ದಕ್ಕೆ ಇಲ್ಲ ಅಂತ ಹೇಳಿದ್ರು. ಆ್ಯಂಡ್ ಡೆಲಿವರಿ ಆದಮೇಲೆ ನಮಗೆ ಅದು ಯೂಸ್ ಆಗಲ್ಲ ಅನಿಸುತ್ತೆ, ಏನಕ್ಕಂತಂದರೆ ನಮಗೆ ಹೆವಿ ಫ್ಲೋ ಇರುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ನನಗೆ ಹಾಸ್ಪಿಟಲಲ್ಲೇ ಅಥವಾ ಇನ್ನೂ ನಾನೇನು ಪ್ಲ್ಯಾನ್ ಮಾಡಿಲ್ಲ ನಾನು ಯಾವುದನ್ನು ಬೈ ಮಾಡಬೇಕು ಅಂತ. ಬಟ್ ಪಾಪುಗಂತೂ ನಾನು ಇದನ್ನೇ 5 ಪ್ಯಾಕೆಟ್ ಟೋಟಲ್ ತೊಗೊಂಡು ಬಂದಿದ್ದೀನಿ, ಬೇಕಂದರೆ ತೊಗೊಳ್ಳೋಣ ಅಂತ. ಸೊ ಇಷ್ಟೇನೇ ಪರ್ಚೇಸ್ ನಾನು ಮಾಡಿರೋದು. ಇನ್ನೂ ಮಾಡಬೇಕು. ಅದೇ ಹೇಳಿದ್ನಲ್ಲ, ನಂದು ಮೆಟರ್ನಿಟಿ ಗೌನು, ಕಾಟ್ ಸೆಟ್ಟು, ಮ್ಯಾಕ್ಸಿ ಅದನ್ನೆಲ್ಲನೂ ಆರ್ಡರ್ ಮಾಡಿದ್ದೀನಿ, ಅದಿನ್ನೂ ಬರಬೇಕು. ಆಮೇಲೆ ಪಾಪುಗೆ ಏನದು ಬೆಡ್ಡು ಇದ್ದಿದ್ದನ್ನೆಲ್ಲ ಬೇರೆಯವರು ಕೊಟ್ಟೆ. ಈಗ ನಾನು ಆರ್ಡರ್ ಮಾಡ್ಕೊಳ್ತೀನಿ. ಐ ಥಿಂಕ್ ಒಂದು ಈಗ ಆಲ್ರೆಡಿ ಎಷ್ಟು ವೀಕ್ ನಡೀತಿದೆ ಅಂತ ನಾನು ಇನ್ನೇನು ಸ್ವಲ್ಪ ಟೈಮಲ್ಲಿ ಹೇಳ್ತೀನಿ ನಾನು ಹಾಸ್ಪಿಟಲಲ್ಲಿ ಏನೇನಂದರು ಅಂತೆಲ್ಲ. ಸೊ ಅದನ್ನ ಬೇಕೇ ಬೇಕಲ್ಲ, ತುಂಬ ಟೈಮ್ ಇಲ್ಲ ನನಗೂ. ಒಂದೊಂದ್ಸಲ ಖುಷಿ ಆಗುತ್ತೆ, ಎಸ್ ಐ ಆಮ್ ಗೋಯಿಂಗ್ ಟು ರಿಸೀವ್ ನ್ಯೂ ಬಾರ್ನ್ ಹಾಗೆ ಹೀಗೆ ಅಂತ. ಬಟ್ ಆದ್ರೂ ಒಂದೊಂದ್ಸಲ ಭಯ ಆಗುತ್ತೆ, ಹೇಗಪ್ಪ ಮೇಂಟೈನ್ ಮಾಡ್ತೀನಿ ಎಲ್ಲನೂ. ಅದಿತಿ ಆ್ಯಕ್ಚುಲಿ ಕ್ರುವಿಗೆ ಅಂದರೆ ಅವ್ರು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಪೇಷನ್ಸ್ ಇರುತ್ತೆ. ಕೆಲವೊಂದ್ಸಲ ಹೆಣ್ಮಕ್ಳಿಗೆ ಅಮ್ಮಂದಿರಿಗೆ ಪೇಷನ್ಸ್ ಇರೋಷ್ಟು ಅಪ್ಪಂದಿರಿಗೆ ಪೇಷನ್ಸ್ ಇರೋಲ್ಲ ಅಲ್ಲ. ಒಂದೊಂದ್ಸಲ ರೇಸ್ ಆಗಿಬಿಡ್ತಾರೆ, ಯಾಕೆ ಅದಿತಿ ಹಿಂಗೆ ಮಾಡ್ತಿದ್ಯಾ ಹಾಗೆ ಅಂತ. ನಾನು ಎಷ್ಟು ದಿನದಿಂದ ಒಂದು 15 days 1 month ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಡ್ತಿದ್ದೀನಿ, ಪ್ಲೀಸ್ ಅದಿತಿಗೆ ರೇಗಾಡಬೇಡಿ, ದಿಸ್ ಇಸ್ ಹರ್ ಡೆವಲಪ್ಮೆಂಟ್. ಅವ್ರಿಗೆ ಎಕ್ಸೈಟ್ಮೆಂಟ್ ಇರುತ್ತೆ, ಆಮೇಲೆ ಅವ್ರಿಗಿನ್ನೂ ಬ್ರೈನ್ ರೆಗ್ಯುಲೇಷನ್ ಆಗಿರೋದಿಲ್ಲ, ಮತ್ತು ಎಮೋಷ್ನಲ್ ರೆಗ್ಯುಲೇಷನ್ ಇರೋದಿಲ್ಲ, ಅವ್ರು ಇನ್ನೂ ಕಲಿತಾ ಇದ್ದಾರೆ. ಅದಿತಿಗೆಲ್ಲ ಗೊತ್ತಾಗುತ್ತೆ ಹಾಗೆ ಅಂತ ಇಲ್ಲಿ ಬಿ ಟೆಲಿಂಗ್. ಹಿ ನೋಸ್ ಹೌ ಟು ಹ್ಯಾಂಡಲ್ ಅಂತಂದರೆ, ನಾನು ಇಷ್ಟು ವರ್ಷ ಮಕ್ಳ ಜೊತೆನೇ ವರ್ಕ್ ಮಾಡಿರೋದ್ರಿಂದ ಹಿ ನೋಸ್ ಫ್ಯೂ ಥಿಂಗ್ಸ್. ಬಟ್ ಆದ್ರೂ ಅಪ್ಪನೇ ಎಲ್ಲ ಅವ್ರಿಗೂ ಬೇರೆ ಕಮಿಟ್ಮೆಂಟ್ಸ್ ಅಂತೆ, ಟೆನ್ಷನ್ ಅಂತೆ, ಕೆಲಸ ಅಂತ ಇರುತ್ತೆ. ಆ ಟೈಮಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಅಪ್ಪಂದಿರಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ನಾನು ಅದೇ ರಿಕ್ವೆಸ್ಟ್ ಮಾಡ್ಕೊಳ್ತಿರ್ತೀನಿ, ಪ್ಲೀಸ್ ಹಾಸ್ಪಿಟಲೆಲ್ಲ ರೇಗಾಡಬೇಡ ಹಾಗೆ ಹೇಗೆ ಅಂತ. ಓಕೆ, ಲೆಟ್ಸ್ ಕಮ್ ಟು ದ ಎಸ್. ಹೊಟ್ಟೆ ಮುಟ್ಕೊಂಡಾಗೆಲ್ಲ ನಂಗೆ ಕಿಕ್ಕಿಂಗ್ಸ್ ಅನಿಸುತ್ತೆ, ಆಮೇಲೆ ಖುಷಿ ಆಗುತ್ತೆ, ಎಸ್ 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 ಅಂತ ಡೆಲಿವರಿನೆಲ್ಲ ನೆನೆಸ್ಕೊಂಡ್ರೆ. ಬಟ್ ಆದರೆ ಮಧ್ಯಾಹ್ನ ಏನೋ ಹಾಸ್ಪಿಟಲಿಂದ ಬಂದ್ವಿ, ಅದಾದಮೇಲೆ ನನಗೆ ಹೇಳಿದೆ ಅವ್ರಿಗೆ ನಂಗೆ ಭಯ ಆಗ್ತಿದೆ ಅಂತ. ಏನು ಸಿ ಸೆಕ್ಷನ್ ಆಗುತ್ತೋ ನಾರ್ಮಲ್ ಡೆಲಿವರಿ ಆಗುತ್ತೋ ಇನ್ನೇನು ಕರ್ಕೊಂಡು ಹೋಗ್ತಾರೆ 2 hour ಆಚೆ. ಐ ಲಿಟ್ರಲಿ ಕ್ರೈಡ್, ಗೊತ್ತಾ, ಏನು ಕತ್ತೆ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಆಮೇಲೆ ಏನು ಕತ್ತೆ ಹೇಳು ಇಲ್ಲ ಹೇಳಲ್ಲ, ನಾನು ನನ್ನ ಮೇಲಾನೆ ಹೇಳಿಲ್ಲ ಅಂತಂದರೆ ನಾವು ಅದೇ ರೀತಿ ಹಾಣೆ ಇಟ್ಕೊಂಡಿದ ತಕ್ಷಣ ಹೇಳ್ಬಿಡ್ಬೇಕು, ಅದೇನಾದರೂ ಆಗಲಿ ಆ ರೀತಿ. ನಾನು ಏನು ಸೀಕ್ರೆಟ್ ಇಟ್ಕೊಳ್ಳಲ್ಲ, ಅವರು ಏನು ಸೀಕ್ರೆಟ್ ಇಟ್ಕೊಳ್ಳಲ್ಲ. ಸೊ ಹೇಳು ಅಂದಿದ ತಕ್ಷಣ ಕ್ರುವಿಗೆ ನಾನು ಹೇಳಿದೆ, ನಂಗೆ ಅದಿತಿನ ಬಿಟ್ಟು ಹಾಸ್ಪಿಟಲ್ಗೆ ಅಂದರೆ ಒಳಗಡೆ ಆಪ್ರೇಷನ್ ಥಿಯೇಟರ್ ಒಳಗಡೆ ಹೋಗೋದು ನೆನೆಸ್ಕೊಂಡ್ರೆ ಅಳು ಬರುತ್ತೆ. ಸೀರಿಯಸ್ಲಿ ನನಗೆ ಈಗ ನೆನೆಸ್ಕೊಂಡ್ರು ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಫೇಸ್ ದಟ್. ಅಂದರೆ ಅವ್ರನ್ನ 10 ನಿಮಿಷ ಶಿ ಸ್ಲೀಪಿಂಗ್, ನಾನು ಅದನ್ನು ಅದಿತಿನ ನೋಡ್ತಾ ಇದ್ದೀನಿ. 10 ನಿಮಿಷ ನಾನು ಅದಿತಿನ ಬಿಟ್ಟಿಲ್ಲ. ಹೇಗಪ್ಪ, ಹೌ ಶಿ ವಿಲ್ ಬಿ ಅಮ್ಮ 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 ಅಂತ ಶಿಲ್ ಬಿ ಆಸ್ಕಿಂಗ್. ಅದು ಕ್ರುವಿ ಮೇಂಟೈನ್ ಮಾಡ್ತಾರೆ, ಬಟ್ ಸ್ಟಿಲ್ ನನಗೆ ಅದು ನೆನೆಸ್ಕೊಂಡ್ರೆ ತುಂಬ ಅಳು ಬರೋಂಗಾಗುತ್ತೆ. ಎಸ್, ಹ್ಯಾವ್ ಟು ಗೋ ಥ್ರೂ ಅಲ್ಲ. ಏನಕ್ಕಂತಂದರೆ ಈ ಬೇಬಿನೂ ತುಂಬ ಇಂಪಾರ್ಟೆಂಟ್, ಆ ಬೇಬಿನೂ ತುಂಬ ಇಂಪಾರ್ಟೆಂಟ್. ಹೇಗೋ ಮ್ಯಾನೇಜ್ ಮಾಡಬೇಕು, ಮಾಡ್ತೀನಿ ಅನ್ನೋ ನಂಬಿಕೆ ಇದೆ. ಸೊ ಲೆಟ್ಸ್ ಕಮ್ ಬ್ಯಾಕ್ ಟು ದ
ಹಾಸ್ಪಿಟಲಲ್ಲಿ ಏನೇನಾಯಿತು, ಏನು ಇವತ್ತು ಎಷ್ಟು ವೀಕ್ಸ್ ನನಗೆ ಇವತ್ತಿಗೆ ಅಂತಂದರೆ, ಇವತ್ತಿಗೆ ನನಗೆ 33 ವಾರ 5 ದಿನ ನಡೀತಾ ಇದೆ. ಇನ್ನೇನು ಒಂದು 2 ದಿನದಲ್ಲಿ 34ನೇ ವಾರಕ್ಕೆ ಕಾಲಿಡ್ತೀನಿ. ಹಬ್ಬ 8ನೇ ತಿಂಗಳು. ಎಷ್ಟು ಬೇಗ ಮುಗ್ದೋಯ್ತು, ಎಷ್ಟು ಬೇಗ ಬೇಬಿ ಬಮ್ನ ನಾನು ಮಿಸ್ ಮಾಡ್ಕೊಳ್ತೀನಿ ಅಂತಲೂ ನನಗನ್ಸುತ್ತೆ. ಏನು ಫಾಲೋ ಅಪ್ ಇತ್ತು ಇವತ್ತು. ಆ್ಯಕ್ಚುಲಿ ಡಾಕ್ಟರ್ ಹೇಳಿದ್ದು ನಮಗೆ 36 ವೀಕ್ಸ್ಗೆ ನಾನು ಸ್ಕ್ಯಾನ್ ಕೊಡ್ತೀನಿ ಅಂತ. ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಇವತ್ತು ಸ್ಕ್ಯಾನ್ ಬರ್ಕೊಡ್ಬೋದು ಅಂತಲೇ ನಾವು ಹೋಗಿದ್ವಿ. ಡಾಕ್ಟರ್ ಬೇಡ, ನಾನು 37 ವೀಕ್ಸ್ ಯಾವಾಗ ಸ್ಕ್ಯಾನಿಂಗ್ ನನಗೆ 35 ವೀಕ್ಸ್ಗೆ ಓಕೆ ಹುರ್ಕೊಂಡ್ಬಿಟ್ಟಿದ್ದಾರೆ. ಇಟ್ಸ್ ಓಕೆ. ಸೊ ಯಾಕೆ ಹುರ್ಕೊಂಡಿರೋದು ಓಕೆ 35 ವೀಕ್ಸ್ಗೆ ನಾನು 33 ವೀಕ್ಸ್ 5 ಡೇಸ್ ಅಲ್ಲ, ಸೊ 34 ವೀಕ್ಸಿಗೆ ಬೀಳತ್ತೆ. 35 ವೀಕ್ಸಿಗೆ ಸ್ಕ್ಯಾನಿಂಗ್ ಕೊಡ್ತೀನಿ ಅಂತ ಹೇಳಿದರು. ಆ್ಯಕ್ಚುಲಿ 33 ವೀಕ್ಸ್ ಅಥವಾ 34 ವೀಕ್ಸ್ ಬಿಟ್ವೀನಲ್ಲಿ ಕೊಡ್ತೀನಿ ಅಂತ ಲಾಸ್ಟ್ ಫಾಲೋ ಅಪ್ಪಲ್ಲಿ ಹೇಳಿದರು. ಸೊ ಈ ಸ್ಕ್ಯಾನಿಂಗ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನಲ್ಲಿ ಹೋಗಿದ್ವಿ, ಬಟ್ ಸ್ಕ್ಯಾನಿಂಗ್ ಇಲ್ಲ ಅಂತ ಹೇಳಿದ್ರು. ಅದು ಒಂದು ಕ್ಲಾರಿಟಿ ಆಯಿತು. ಫಾಲೋ ಅಪ್ಪಲ್ಲಿ ನಾನು ವೆಯ್ಟ್ ತುಂಬ ಚೆನ್ನಾಗಿ ಗೇನ್ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ. ಎಷ್ಟು ವೆಯ್ಟ್ ಗೇನ್ ಆಗಿದ್ದೀನಿ ಅಂತಂದರೆ ನಾನು ಇವಾಗ 58.9 ಆಗಿದ್ದೀನಿ. ಸೊ 55 ಚೇಂಜ್ ಇದೆ ಲಾಸ್ಟ್ ವಿಸಿಟಲ್ಲಿ, ಏಪ್ರಿಲ್ 2nd ವಿಸಿಟಲ್ಲಿ. ಸೊ ಈಗ 58.9 ಆಗಿದ್ದೀನಿ. ನನಗಂತೂ ತುಂಬ ಖುಷಿ. ಅದಿತಿ ಡೆಲಿವರಿ ಅಷ್ಟರಲ್ಲಿ 65 ಆಗಿದೆ. ನೋಡೋಣ ಈ ಡೆಲಿವರಿ ಅಷ್ಟರಲ್ಲಿ ಎಷ್ಟು ಆಗ್ತೀನಿ ಅಂತ. ವೆಯ್ಟ್ ಅಂತೂ 58.9. ಅದಾದಮೇಲೆ ಊಟ ಎಲ್ಲ ನಾರ್ಮಲ್ ಅದಾದಮೇಲೆ ಪ್ರತಿಯೊಬ್ಬ ಪ್ರೆಗ್ನೆಂಟ್ ಲೇಡೀಸ್ಗಳಿಗೂ ಮಲಗಿಸ್ಬಿಟ್ಟು ನಮ್ಮ ಹೊಟ್ಟೆಯಲ್ಲಿ ಮಗು ಡೆವಲಪ್ಮೆಂಟ್ ಎಷ್ಟಾಗಿದೆ ಅಂತ ನೋಡ್ತಾರೆ ಬೆರಳಿಟ್ಟು. ಅವ್ರದ್ದು ಏನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಅದನ್ನು ಅವರ ಒಂದು ಇದರಲ್ಲಿ GOV ಅಂತ ಹೇಳ್ತಾರೆ, ಅಂತಂದರೆ ಅವ್ರ ಜೆಸ್ಟೇಷನಲ್ ಏಜ್ಗೆ ಕರೆಕ್ಟಾಗಿದೆಯಾ ಅಂತ. ಸೊ ಅದು ಚೆನ್ನಾಗಿದೆ, ಚೆನ್ನಾಗಿ ಮಗು ಡೆವಲಪ್ ಆಗಿದೆ, ಕಿಕ್ಕಿಂಗ್ಸ್ ಎಲ್ಲ ಇದೆಯಾ ಅಂತ ಹೇಳಿದ್ರು. FHR ಚೆಕ್ ಮಾಡಿದ್ರು. ಪಾಪು ಹಾರ್ಟ್ ರೇಟು ಚೆನ್ನಾಗಿದೆ, ಎವ್ರಿಥಿಂಗ್ ಇಸ್ ನೈಸ್. ನಾನು ಆ್ಯಕ್ಟಿವ್ ಆಗಿದ್ದೀನಿ, ಏನು ತೊಂದರೆ ಇಲ್ವ ಅಂತ ಕೇಳಿದ್ರು. ಲೆಗ್ ಕ್ರ್ಯಾಂಪಿಂಗ್ಸು, ಆಮೇಲೆ ಬ್ರೀತಿಂಗ್ ಇಶ್ಯೂಸ್ ಏನಾದರೂ ಇದೆಯಾ, ಏನೂ ತೊಂದರೆ ಇಲ್ಲ, ಐ ಆಮ್ ಪರ್ಫೆಕ್ಟ್ಲಿ ಫೈನ್. ಊಟ ಚೆನ್ನಾಗಿ ಸೇರ್ತಿದೆಯಾ ಅಂತಂದರು. ಎಸ್ ಚೆನ್ನಾಗಿ ಸೇರ್ತಿದೆ ಅಂತಂದೆ. ಆಮೇಲೆ ಆ್ಯಕ್ಟಿವ್ ಆಗಿದ್ದೀರಾ, ಏನು ಸುಸ್ತು ಅದೆಲ್ಲ ಏನೂ ಇಲ್ವಾ, ಏನೂ ಇಲ್ಲ, ಆ್ಯಕ್ಟಿವ್ ಆಗಿದ್ದೀನಿ ಅಂತ ಅಂದೆ. ಅದಾದಮೇಲೆ ಹಾಗೇ ಮಾತಾಡ್ತಾ ನಾನು ನನ್ನ ಒಂದು ಡೆಲಿವರಿ ಬಗ್ಗೆ ಕೇಳಿದೆ. ಡಾಕ್ಟರ್ ಈ ಸಲ ನಾರ್ಮಲ್ ಟ್ರೈ ಮಾಡ್ಬೋದಾ, ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ. ನಾನಿವಾಗ ಏನೂ ಹೇಳೋಕ್ಕಾಗಲ್ಲ, ಬಿಕಾಸ್ ನನಗೆ ಈಗ ಯಾವುದಿರೋದು ಪೋಸ್ಟೀರಿಯರಾ? ಅರಿ ಶೋರ್? ಪೋಸ್ಟೀರಿಯರ್ ಅಲ್ಲ, ನನಗೆ ಆ್ಯಂಟೀರಿಯರ್ ಇರೋದು. ಸೊ ಆ್ಯಂಟೀರಿಯರ್ ಇದಿರೋದು ಏನು ಪ್ಲಾಸೆಂಟಾ. ಸೊ ಆ್ಯಂಟೀರಿಯರ್ ಪ್ಲಾಸೆಂಟಾ ಇರೋದ್ರಿಂದ ಕೆಲವೊಂದ್ಸಲ ಇದು ನಮ್ಮ ಒಂದು ಇದು C-ಸೆಕ್ಷನ್ ಇರುತ್ತಲ್ಲ, ಸೊ ಕಟ್ಟಿರುತ್ತಲ್ಲ, ಸೊ ಅಲ್ಲಿ ಹೋಗಿ ಅದರ ರೂಟ್ಸ್ ಎಲ್ಲ ಕುತ್ಕೊಂಡ್ಬಿಡುತ್ತೆ. ಆವಾಗ ಬ್ಲೀಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೇಳೋಕ್ಕಾಗಲ್ಲ. ನಾನು ಸ್ಕ್ಯಾನಿಂಗ್ ಆದಮೇಲೆ ಇವಾಗ ನನಗೆ 35 ವೀಕ್ಸ್ಗೆ ಸ್ಕ್ಯಾನಿಂಗ್ ಬರ್ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಯಾವತ್ತು ಮಾಡಿಸ್ಬೇಕು? ಅದು 2ನೇ ತಾರೀಕು ಆಫ್ ಮಾರ್ಚ್ ಮಾಡಿಸ್ಬೇಕು ನಾನು. ಎಸ್, ಮಾರ್ಚ್ ಅಲ್ಲ, ಮೇ. ನಾನು ಕರೆಕ್ಟಾಗಿ ಹೇಳಿದೆ, ಮೇ. ಸೊ ಮೇ 2nd ಮಾಡಿಸ್ಬೇಕು ನಾನು. ಸೊ ಆ ಒಂದು ಸ್ಕ್ಯಾನಿಂಗ್ ನೋಡಿಕೊಂಡು ಹೇಳ್ತೀನಿ. ನನಗೆ ಡಾಪ್ಲರ್ ಕೊಟ್ಟಿಲ್ಲ ಅಥವಾ ಬೇರೆ ಯಾವುದೋ ಸ್ಕ್ಯಾನಿಂಗ್, ಬರೀ ಜಸ್ಟ್ ಕೊಟ್ಟಿರೋದು ಗ್ರೋತ್ ಸ್ಕ್ಯಾನ್, ಹೇಗಿದೆ ಗ್ರೋತ್ ಅಂತ ನೋಡೋದಕ್ಕೆ ಕೊಟ್ಟಿದ್ದಾರೆ. ಅದು ನೋಡಿ ಆದಮೇಲೆ ನಾನು ನಿಮಗೆ ಹೇಳ್ತೀನಿ. ಏನೂ ತಲೆ ಕೆಡಿಸ್ಕೊಳ್ಬೇಡಿ, ಇದೇ ಆಗಬೇಕು ಅದು. ನಾನು ಅಂದೆ, ನಾನು ಇಲ್ಲ ಡಾಕ್ಟರ್, ನನಗೆ ನಾರ್ಮಲ್ ಸ್ವಲ್ಪ ಯಾಕೋ ಮಾಡಿಸ್ಕೊಳ್ಬೇಕು ಅಂತ ಅನ್ನಿಸ್ತಿದೆ. ಒಂದು C-ಸೆಕ್ಷನ್ ಆಗಿದೆ, ಹೇಗಿರುತ್ತೆ ನಾರ್ಮಲ್ ಎಕ್ಸ್ಪೀರಿಯನ್ಸ್ ಅಂತ. ವೀನಾ, ನಿಮ್ಮ ಕೈಯಲ್ಲೂ ಏನೂ ಇಲ್ಲ, ನನ್ನ ಕೈಯಲ್ಲೂ ಏನೂ ಇಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಬೇಬಿ. ಜಸ್ಟ್ ಮ್ಯಾನಿಫೆಸ್ಟ್ ಹೆಲ್ದಿ ಬೇಬಿ ಅಂತ. ಎಸ್ ಡಾಕ್ಟರ್, ಐ ಆಮ್ ಓಕೆ ವಿತ್ ಇಟ್ ಅಂತಂದೆ. ಸೊ ಆ್ಯಂಟೀರಿಯರ್ ಇದ್ದಾಗ ಅದು ಪ್ಲಾಸೆಂಟಾ ರೂಟ್ಸ್ ಹೋಗಿ ಕೆಲವೊಂದ್ಸಲ ಅಲ್ಲಿ ಕೂತ್ಕೊಂಡಾಗ ಬ್ಲೀಡಿಂಗ್ ಶುರು ಆಗೋಗ್ಬಿಡುತ್ತೆ. ಅವಾಗ ನಾವೇನು ಮಾಡೋಕ್ಕಾಗಲ್ಲ. ನೋಡೋಣ, ಡೋಂಟ್ ಟೇಕ್ ಟೆನ್ಷನ್ ಅಂತ ಹೇಳಿದ್ದಾರೆ. ಅದು ಒಂದು ವಿಚಾರ ಕೇಳಿದೆ. ಅದಾದಮೇಲೆ ನೆಕ್ಸ್ಟು ಇದನ್ನು ಫ್ಯಾಮಿಲಿ ಪ್ಲ್ಯಾನಿಂಗ್ನ ನಾವು ಮಾಡಿಸ್ತೀವಲ್ಲ, ಕರೆಂಟ್ ಆಪ್ರೇಷನ್ ಅಂತ ಏನು ಹೇಳ್ತೀವಿ, ಅದ್ರ ಬಗ್ಗೆ ಕೇಳಿದಾಗ ಇಲ್ಲ ಬೇಡ, ಅದಿತಿ ಈಸ್ ಟೂ ಸ್ಮಾಲ್. 5 ವರ್ಷದವರೆಗೂ ಯೂಶಲಿ ನಾವು ರೆಕಮೆಂಡ್ ಮಾಡಲ್ಲ ಏನು ಆಪ್ರೇಷನ್ಗೆ, ಕರೆಂಟ್ ಆಪ್ರೇಷನ್ ಅಂತ ಏನು ಹೇಳ್ತೀವಿ. ಸೊ ಅದನ್ನು ನಾವು ಮಾಡಲ್ಲ. ಕೆಲವರು ತುಂಬ ಫೋರ್ಸ್ ಮಾಡ್ತಾರೆ ಮನೆಗಳಲ್ಲಿಲ್ಲ, ಮಾಡಿಬಿಡಿ ಒಂದೇ ಸಲ, ಮಾಡಿಬಿಡಿ ಒಂದೇ ಖರ್ಚಲ್ಲೆಲ್ಲ ಮುಗ್ದೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಫೋರ್ಸಿಂದ ನಾವು ಕೆಲವೊಂದ್ಸಲ ಮಾಡ್ತೀವಿ. ಬಟ್ ನಿಮಗೆ ಬೇಡ ಅಂತ ಅನಿಸುತ್ತೆ ಈಗ, ಇಟ್ಸ್ ಓಕೆ, ಯು ಕ್ಯಾನ್ ಟೇಕ್ ರೆಸ್ಟ್. ಆಮೇಲೆ ಕೇಳಿದೆ, ಆಮೇಲೆ ಒಂದು 3-4 ದಿನ ಅಡ್ಮಿಟ್ ಆಗಬೇಕಾ ಡಾಕ್ಟರ್, ಈಗೇ ಒಂದು ಮಗು, ಆಮೇಲೆ 2 ಮಕ್ಳು ಇರ್ತಾರೆ ಹೇಗೆ ಅಂತ. ಇಲ್ಲ, ಅದೆಲ್ಲ ಒಂದು ಡೇ ಕೇರ್ ಥರ ಇರುತ್ತೆ. ನೀವು ಬೆಳಗ್ಗೆ ಬಂದು ಮಧ್ಯಾಹ್ನದಷ್ಟರಲ್ಲಿ ಆಪ್ರೇಷನ್ ಎಲ್ಲ ಮುಗಿಯುತ್ತೆ. ನೆಕ್ಸ್ಟ್ ನೀವು ನಾಳೆ ಅಂದರೆ ಏನು ಒಂದು ದಿನದ್ದು ಅದು ಎಲ್ಲ ಇದು
ನೀವು ನಾಳೆ ಆರಾಮಾಗಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಇಟ್ಸ್ ವೆರಿ ಸಿಂಪಲ್, ಏನು ಅಷ್ಟೊಂದೇನು ರಿಕವರಿ ಎಲ್ಲ ಏನು ಬೇಡ. ಐ ಥಿಂಕ್ ದಿಸ್ ಇಸ್ ನಾಟ್ ದ ರೈಟ್ ಟೈಮ್ ಟು ಗೋ ಅಂತ ಹೇಳಿದ್ರು. ಬಿಕಾಸ್ ವಿ ಟ್ರಸ್ಟ್ ನಮ್ಮ ಒಂದು ಡಾಕ್ಟರ್ ಶೇಸ್ ಅನುಷಾ ಡಾಕ್ಟರ್ ಫ್ರಮ್ SDM ಹಾಸ್ಪಿಟಲ್, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಾಸ್ಪಿಟಲಲ್ಲಿ ಡಾಕ್ಟರ್ ಅನುಷಾ ಅಂತ. ಅವರು ಶೀಸ್ ಲೈಕ್ ನಮಗೆ ಅವರು ಗಾಡ್ ಥರ. ಬಿಕಾಸ್ ಅದಿತಿ 1.8 ಮಗು ಆ್ಯಂಡ್ IUGR ಮಗು. ಇವತ್ತು ಅದಿತಿ ಏನು ಹೆಲ್ತಿ ಆಗಿದ್ದಾರೆ ಆ್ಯಂಡ್ ನಾನೇನು ಹೆಲ್ದಿ ಆಗಿದ್ದೀನಿ. ಸೊ ಆಲ್ ಬಿಕಾಸ್ ಆಫ್ ಹರ್, ವಿ ಡೆಫಿನೆಟ್ಲಿ ಕ್ರೆಡಿಟ್ ಟು ಹರ್. ಆ್ಯಂಡ್ ಆಲ್ಸೋ ಅದಿತಿ ಪೀಡಿಯಾಟ್ರಿಷಿಯನ್ ಡಾಕ್ಟರ್ ಪೂರ್ಣಿಮಾ ಡಾಕ್ಟರ್, ಶಿ ಈಸ್ ಆಲ್ಸೋ ವೆರಿ ಗುಡ್. ಬಟ್ ಅವರು ಈಗ SDM ಹಾಸ್ಪಿಟಲ್ ಇಲ್ಲ, ಶಿ ಈಸ್ ಇನ್ ಹುಬ್ಳಿ, ಅಲ್ಲಿ ಹೋಗಿದ್ದಾರೆ ಸಮ್ ಟ್ರಾನ್ಸ್ಫರ್ ವಿಚಾರವಾಗಿ. ಬಟ್ ಈಗಲೂ ಕಾಂಟ್ಯಾಕ್ಟ್ ಇದ್ದಾರೆ. ಏನೇ ವಿಷಯವಾಗಿ ನಾವು ಫೋನ್ ಮಾಡಿದ್ರು ಶಿ ರಿಪ್ಲೈಸ್ ಸೋ ನೈಸ್ಲಿ ಆ್ಯಂಡ್ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಮಾಡ್ತಾರೆ. ಖುಷಿ ವಿಚಾರ. ಸೊ ಅದಕ್ಕೋಸ್ಕರ ಡಾಕ್ಟ್ರು ಈಗ ಫ್ಯಾಮಿಲಿ ಪ್ಲ್ಯಾನಿಂಗ್ ಬೇಡ, ಸೊ ಜಸ್ಟ್ ಪ್ಲ್ಯಾನ್, ನಾವು ಡೆಲಿವರಿಗೆ ಮಾತ್ರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ಏನು ಸಿಮ್ಟಮ್ಸ್ನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ ನನಗೆ ಈಗ ಅಂತಂದರೆ, ಬೇಬಿ ಮೂವ್ಮೆಂಟ್ ಹೆಚ್ಚಾಗಬಾರ್ದು. ತುಂಬ ಹೆವಿ ಬೇಬಿ ಮೂವ್ಮೆಂಟ್ ಆಗ್ತಿದೆ ಅಂದರೆ ನಾನು ಕೇಳಿದೆ, ನಂಗೆ ಯೂಶ್ವಲಿ ಜಾಸ್ತಿ ಮೂವ್ಮೆಂಟ್ ಆಗುತ್ತೆ ಡಾಕ್ಟರ್, ಹೇಗೆ ಹೆವಿ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಕೇಳಿದ್ಕೆ ಡಾಕ್ಟರ್ ಹೇಳಿದ್ರು, ನನಗೆ ನಾನು ಲಾಸ್ಟ್ 32 ವೀಕ್ಸ್ಗೆ ನನಗೊಂದು ಇಮಿಡಿಯೇಟಾಗಿ ಸ್ಕ್ಯಾನಿಂಗ್ ಹೋಗಿದ್ದೆ ಅಂತ ನೀವು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ನಂಗೆ ತುಂಬ ಪೇಯ್ನ್ ಬಂದಿತ್ತು. ಆ ಥರ ಏನಾದರೂ ಪೇಯ್ನ್ ಬಂದರೆ ನೀವು ಇಮಿಡಿಯೇಟಾಗಿ ನನಗೆ ಇನ್ಫಾರ್ಮೇಷನ್ ಕೊಡಬೇಕು. ಅದಾದಮೇಲೆ ಏನಾದರೂ ಫೋನ್ ಮಾಡಿ ಅಥವಾ ಏನಾದರೂ ಕಾಂಟ್ಯಾಕ್ಟ್ ನನ್ನನ್ನು ಇಮಿಡಿಯೇಟಾಗಿ ನನಗೆ ಹೇಳಬೇಕು ದಟ್ ನನಗೆ ಈ ರೀತಿ ಜಾಸ್ತಿ ಮೂವ್ಮೆಂಟ್ ಆಗ್ತಿದೆ, ತುಂಬ ನೋವ್ತಿದೆ ಅಂತ. ಎರಡನೇದು, ಮೂವ್ಮೆಂಟ್ ತುಂಬ ಕಡಿಮೆ ಆದರೆ, ಇವಾಗ ನಮ್ಗೆ ಗೊತ್ತಿರುತ್ತೆ ಅಲ್ವಾ, ಮ್ಯೂಸಿಕ್ ಕೇಳಿ. ಇವಾಗ ಎಕ್ಸಾಂಪಲ್, ನನಗೆ ಒಂದು ಗರ್ಭ ಸಂಸ್ಕಾರದ ಟೈಮಲ್ಲಿ ಏನು ಮ್ಯೂಸಿಕ್, ಥ್ಯಾಂಕ್ ಯು ಸೋ ಮಚ್, ಐ ವಿಲ್ ಗಿವ್ ಯು ಹಾನೆಸ್ಟ್ ರಿವ್ಯೂ. ಓಕೆ, ನಂಗೆ ಗೊತ್ತು ನೀವು ಬೆಲ್ಲ ಕಡಿಮೆ ಹಾಕಿರ್ತೀರಾ. ಸೀರಿಯಸ್ಲಿ ಕಡಿಮೆ ಇದೆ. ಈ ಟೀ ಕುಡಿದ್ರು ಒಂದೇ, ಕುಡ್ದಿಲ್ಲ ಅಂದ್ರೂ ಒಂದೇ. ಬೆಲ್ಲ ಬೇಡ, ಸಕ್ಕರೆ ಬೇಡ. ಐ ಥಿಂಕ್ ದಿಸ್ ಇಸ್ ಮೈನ್. ಇಲ್ಲಿ ಈ ಕಡೆ ಬಾಕ್ಸಲ್ಲಿ ಇಟ್ಟಿದ್ದೆ, ಎತ್ಕೋಬೇಕಿತ್ತು. ಆ ಲೈನಲ್ಲಿ ಇತ್ತು, ಸೆಕೆಂಡ್ ರೋ, ಸೆಕೆಂಡ್ ಬಾಕ್ಸ್. ಓಕೆ, ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಟೀ. ಯಾ, ಸೊ ಏನೋ ಹೇಳ್ತಿದ್ದೆ, ಸಚ್ಚ ಇರಿಟೇಟಿಂಗ್ ಕ್ಯಾರೆಕ್ಟರ್. 32 ವೀಕ್ಸ್ಗೆ ನಾನು ಸ್ಕ್ಯಾನಿಂಗ್ ಹೋಗಿದ್ದೆ ಅಲ್ಲ, ಸೊ ಆ ರೀತಿ ಏನಾದರೂ ಪೇಯ್ನ್ ಬಂದರೆ, ಇಲ್ಲ ಗರ್ಭ ಸಂಸ್ಕಾರದ ಬಗ್ಗೆ ಹೇಳ್ತಿದ್ದೆ. ಇಂಥ ಲಿಸ್ನಿಂಗ್ ಸ್ಕಿಲ್, ಡಬ್ಬಾ ಲಿಸ್ನಿಂಗ್ ಸ್ಕಿಲ್. ಯಾ, ಸೊ ಗರ್ಭ ಸಂಸ್ಕಾರಗಳಲ್ಲಿ ನಮ್ಗೆ ಗೊತ್ತಿರುತ್ತಲ್ಲ, ಮ್ಯೂಸಿಕ್ ಕೇಳಿದಾಗ, ನಮಗೇನಾದರೂ ಇಷ್ಟ ಇರೋದು ತಿಂದಾಗ ನಮಗೆ ಮೂಮೆಂಟ್ ಜಾಸ್ತಿ ಆಗುತ್ತೆ. ಸೊ ಆ ಥರ ಏನಾದರೂ ಮೂಮೆಂಟ್ ನಿಮಗಿಲ್ಲ ಅಂತಂದರೆ, ಒಂದು ಅಂದರೆ ಕಂಟಿನ್ಯೂಸ್ ಆಗಿ 5-6 ಅವರ್ಸಿಂದ ಮೂಮೆಂಟೇ ಆಗಿಲ್ಲ ಅಂತಂದರೆ ಒಂದ್ಸಲ ಇಂಟಿಮೇಟ್ ಮಾಡಿ ಅಂತಲೂ ಹೇಳಿದ್ರು. ಅದಾದಮೇಲೆ C-ಸೆಕ್ಷನ್ ಇದೆಯಲ್ಲ, ಸೊ C-ಸೆಕ್ಷನ್ ಮಾಡಿರ್ತಾರಲ್ಲ, ಸೊ ಆ ಒಂದು ಜಾಗದಲ್ಲಿ ಏನಾದರೂ ತುಂಬ ಪ್ರಿಕ್ಕಿಂಗ್ ಸೆನ್ಸೇಷನ್, ನಾನು ಕೇಳಿದ್ರು ನೋವೇನಾದರೂ ಬಂದರೆ ಹೇಳಿ ಅಂತ. ನಾನು ನೋವು ಅಂತಂದರೆ ನಂಗೆ ಏನು ಗೊತ್ತಾ, ಏನೇ ವಿಷಯದಲ್ಲೂ ಒಂದು ಕ್ಲಾರಿಟಿ ಇರಬೇಕು. ಇದೇ ರೀತಿ ಅಂತ ಇದ್ದರೆ ಮಾತ್ರ ನನಗೆ ಅರ್ಥ ಆಗೋದು. ಇಲ್ಲ ಅಂತಂದರೆ ನಾನು ಅವ್ರನ್ನ ಬಿಡಲ್ಲ, ತುಂಬ ಕ್ವಶನ್ಸ್ ಕೇಳ್ತಿರ್ತೀರಿ. ಡಾಕ್ಟರ್ ನೋವು ಅಂದರೆ ಯಾವ ಥರ ಅಂತ ಕೇಳಿದ್ರೆ, ತುಂಬ ಚುಚ್ಚೋ ಥರ ಪ್ರಿಕ್ಕಿಂಗ್ ಸೆನ್ಸೇಷನ್ ಏನಾದರೂ ಇದ್ದರೆ, ಬಿಟ್ಟು 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 ನಿಮಗೆ ಚುಚ್ಚೋ ಥರ ಏನಾದರೂ ಬರ್ತಿದೆ, ಪ್ಲೀಸ್ ಕೀಪ್ ಇಟ್ ಇನ್ಸೈಡ್. ಓಕೆ, ಸೊ ಚುಚ್ಚೋ ಥರ ಏನಾದರೂ ಒಂದು 10 ನಿಮಿಷ ನೋವುತ್ತೆ, ಇಳ್ದಂಗೆ ಆಗುತ್ತೆ, ಪ್ರಿಕ್ಕಿಂಗ್ ಸೆನ್ಸೇಷನ್ ಇದೆ ಅಂತ ಅಂದಾಗ ನೀವು ಇಮಿಡಿಯೇಟಾಗಿ ನನಗೆ ಹೇಳಬೇಕಾಗತ್ತೆ. ಈ 3ದ್ದು ನೋಡ್ಕೊಳ್ಳಿ. ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡೆ ನಾನು ನೆಕ್ಸ್ಟ್ ಮೀಟ್ ಮಾಡಿ 3ನೇ ತಾರೀಕು ನಾವು ತಿರ್ಗಾ ಮೇ 3ನೇ ತಾರೀಕು ನನ್ನನ್ನು ಮೀಟ್ ಮಾಡಿ ಅಂತ ಹೇಳಿದ್ದಾರೆ. ಆವಾಗ ನನಗೆ ಎಷ್ಟು ವೀಕ್ ಆಗಿರುತ್ತೆ, 35 ವೀಕ್ಸ್ ಆಗಿರುತ್ತೆ. ಒಂಥರ ಭಯ, ಅಯ್ಯೋ ಬೇಗ ಡೆಲಿವರಿ ಆಗಿಬಿಟ್ರೆ, ಇನ್ನೇನು ನೆಕ್ಸ್ಟ್ ವೀಕಲ್ಲಿ ನಾನು ಫೋಟೋಶೂಟ್ಗೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ, ಏನಪ್ಪ ಅಂತ ಒಂದೊಂಥರ ಭಯ ಆಗುತ್ತೆ. ಬಟ್ ಐ ಆಮ್ ಹೋಪಿಂಗ್, ಇವಾಗ ಒಂಥರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ, ಪಾಪು ನೀವು ಫುಲ್ ಟರ್ಮ್ ಬೇಬಿ ಪಾಪು 40 ವೀಕ್ಸ್ಗೆ ಹುಟ್ಟೋದು ಅಂತ. ವಿಲ್ ಬಿ ಟೆಲಿಂಗ್ ಮೇ 15 ಆದಮೇಲೆ ನಿಮ್ಗೆ ಯಾವ ಥರ ಆಗ್ಬೋದು, ಹಾಗೆ ಮೇ 16 ನಮ್ದು ಆ್ಯನಿವರ್ಸರಿ, ಸೊ ಅವತ್ತೇ ಆಗ್ಬಿಟ್ರೆ ಸಾಕು. ಹಾಗೆ ನಾನಿಲ್ಲಪ್ಪ ಅವತ್ತಂತೂ ಬೋರಿಂಗ್ ಡೇ ಬೇಡ, ಪಾಪುದು ಏನು. ಇವಾಗ ಅದಿತಿಗೆ ಡಿಸೆಂಬರ್ 8 ಅದಿತಿ ಬರ್ತಡೆ. ಸೊ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ಆ ಡೇನ. ಈಗ ಮೇ 16 ಅಂತಂದ್ರೆ ಲೈಫಲ್ಲಿ ಎಸ್ ಐ ವಿಲ್ ಗೋಯಿಂಗ್ ಟು ಇರಿಟೇಟ್ ಯು. 8 ನಾನು ಚಾಲೆಂಜ್ ಮಾಡಿದ್ದೆ ತಾನೆ, ಏನು ಇಲ್ಲ 10 ಒಳಗಡೆ ಆಗುತ್ತೆ ಅಂತ ನಾನು ಚಾಲೆಂಜ್ ಮಾಡಿದ್ದೆ. ಇಲ್ಲ, ಏನು ಲೈಫಲ್ಲಿ ಬೇಜಾರಾಗಿರುವಂತಹ ದಿನ ಅವತ್ತು ಮೇ 16. ಸೊ ಯಾಕೆ ಅವತ್ತು ನನ್ನ ಪಾಪುದೂ ಬರ್ತ್ಡೇ ಮಾಡ್ಕೋಬೇಕು, ಸುಮ್ಮನೆ ಉಡಿಸ್ತಾ ಇರೋದು. ಓಕೆನಾ, ಅದಕ್ಕೋಸ್ಕರ
ಸೊ ಬೇಡ ಆ್ಯನಿವರ್ಸರಿ ದಿನ ಬೇಡ ಅಂತ ಅಂದ್ಬಿಟ್ಟು ಬೇರೆ ದಿನ ಆಗಲಿ, ಆಮೇಲೆ ನಮ್ಮ ಅಪ್ಪನ ಬರ್ತಡೇ May 20th ಅವತ್ತಾದರೆ ನಂಗೆ ಖುಷಿ ಆಗುತ್ತೆ. ಈ ಟೇಲ್ಸ್ ಬೇಡ ಅಂತ ಇಲ್ಲ, ನೀವೇನು ಹೇಳೋದು ಮಾಡಿಸಲ್ಲ ಅಂತ ಐ ವಿಲ್ ಗೋ ನೋ. ಸೊ ಆ ರೀತಿ ಒಂಥರ ನಮ್ಮದು ಕ್ಯಾಟ್ ಫೈಟ್ಸ್ ಇದ್ದೇ ಇರುತ್ತೆ. ಇಷ್ಟೇ. ಸೊ ಒಂದು ಅಪ್ಡೇಟು, ನನ್ನ ಒಂದು 33 ವೀಕ್ಸ್ 5 days ಅಪ್ಡೇಟ್. ಹೆಲ್ತ್ ಎಲ್ಲ ತುಂಬ ಚೆನ್ನಾಗಿದೆ, ಆ್ಯಕ್ಟಿವ್ ಆಗಿದ್ದೀನಿ, ಹೆಲ್ದಿ ಆಗಿದ್ದೀನಿ, ಊಟ ಚೆನ್ನಾಗಿ ಸೇರ್ತಿದೆ, ಏನೇನು ತಿನ್ನಬೇಕು ಪಾಪುಗೆ ಎಲ್ಲನೂ ತಿಂತಾ ಇದ್ದೀನಿ. ಅದಾದಮೇಲೆ ನಾಳೆ ವ್ಲಾಗಲ್ಲಿ 9 months ಸ್ಟಾರ್ಟ್ ಆದಮೇಲೆ ಒಂದು ಇದನ್ನು ನೀವು ಕುಡಿಬೇಕಾಗತ್ತೆ. ಏನು ಅಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಬಾಯಿಗೆ ಹಾಕ್ಕೊಳ್ಬೇಕು. ಏನು ಎತ್ತ ಅಂತ ಎಲ್ಲನೂ ನಾನು ನಾಳೆ ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಎಲ್ಲನೂ ನಾನು ನಾಳೆ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗ್ನ ಶೇರ್ ಮಾಡ್ತೀನಲ್ಲ, ಸೊ ಅದರಲ್ಲಿ ಹೇಳ್ತೀನಿ. ತುಂಬ ಏನು ಬೇಡ, ಅಯ್ಯೋ 9 month ಅಪ್ಪ ನಾನು ಏನಪ್ಪ ಮಾಡ್ಕೊಳ್ಳಿ, ಅದೆಲ್ಲ ಏನೂ ಇಲ್ಲ. ಜಸ್ಟು ಅದನ್ನು ಪ್ರಿಪೇರ್ ಮಾಡ್ಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ಬಾಯಿಗೆ ಹಾಕ್ಕೊಳ್ಳಿ. ನನಗೂ ಯಾರೋ ಹೇಳಿದ್ದು ಇದು ಅಂದರೆ ಅಮ್ಮಂಗೂ ಇದು ಯಾರೋ ಬೇರೆಯವ್ರು ಹೇಳಿರೋದು. ಅಮ್ಮ ನಮ್ಮ ಒಂದು ನನಗೆ ಅದಿತಿಗೂ ನಾನು ಇದನ್ನು ಮಾಡಿದ್ದೆ. ಸೊ ಅದಕ್ಕೋಸ್ಕರ ಈ ಪಾಪುಗೂ ಮಾಡೋಣ ಅಂತ ಇಷ್ಟೊತ್ತಿಗೆ ಆಲ್ರೆಡಿ ಮಾಡ್ಕೋಬೇಕಾಗಿತ್ತು, ಬಟ್ ಆಗಲೇ ಇಲ್ಲ, ಬೇರೆ ಕೆಲಸಗಳಾಗಲೇ ಇಲ್ಲ. ಸೊ ಅದನ್ನು ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನೇನು ಹಾಕಬೇಕು. ಅದು 2 ಇಂಗ್ರೀಡಿಯೆಂಟ್ಸು, ವೆರಿ ಈಸಿ ಇಂಗ್ರೀಡಿಯೆಂಟ್, ಬಟ್ ಒಂದು ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ. ತುಂಬ ಒಳ್ಳೆಯದು. ಮಗು ಏನೋ ವೈಟ್ ಆಗುತ್ತೆ, ಮಗುಗೇನೋ ಎನರ್ಜಿ ಬರುತ್ತೆ ಅನ್ನೋ ಕಾರಣ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸೊ ಇಷ್ಟು ಇವತ್ತಿನ ಒಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಏನೇನು ಅದಿತಿಗೆ ಅಂತೀನಿ, ಪಾಪಗೆ ಶಾಪಿಂಗ್ ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಅದಿತಿಗೆ ಶಾಪಿಂಗ್ ಮಾಡಬೇಕು. ಆಮೇಲೆ ನಾವು ಹೋಗೋಕ್ಕೆ ಆಗಲ್ಲ ಶಾಪಿಂಗ್, 2 ಮಕ್ಕಳನ್ನ ಇಟ್ಕೊಂಡು ಎಲ್ಲಿ ಹೋಗೋದು ಶಾಪಿಂಗ್ಗೆ. ಅದಿತಿಗೆ ಸ್ವಲ್ಪ ಒಂದು ಬಟ್ಟೆಗಳು ಅಂದರೆ ಅದಿತಿಗೆ ಯಾವ ರೀತಿ ಅಂತಂದರೆ ನಾನು ಸ್ವಲ್ಪ ಬಲ್ಕ್ ಮಾಡಿರ್ತೀನಿ. ಒಂದು 8ರಿಂದ 10 ಜೊತೆ ಹೊಸ ಬಟ್ಟೆಗಳು, ಏನಾದರೂ ಹಬ್ಬ ಇದ್ದರೆ ಅಥವಾ ಏನಾದರೂ ಅಂದರೆ ಪಾಪ ಅವ್ರಿಗೂ ಅದೇ ಹಾಕಿ ನೋಡಿ ಅವ್ರಿಗೂ ಬೇಜಾರಿರುತ್ತಲ್ಲ. ಡಿಫ್ರೆಂಟಾಗಿ ಯಾವ್ದಾರ ಇದ್ದರೆ ಅಂದರೆ ತೊಗೊಂಡಿದ್ರೆ ನಾನು ಇಟ್ಟಿರ್ತೀನಿ. ಎಲ್ಲ ಝೂಡಿಯೋದಲ್ಲಿ ಲಾಸ್ಟ್ ಟೈಮ್ ತಂದಿದ್ದು ಎಲ್ಲನೂ ಖಾಲಿಯಾಗಿದೆ. ಏನೋ ಸಾರಿ ಸೊ ಝೂಡಿಯೋಯಿಂದ ಲಾಸ್ಟ್ ಟೈಮ್ ಎಲ್ಲ ತಂದಿದ್ದು ಖಾಲಿಯಾಗಿದೆ. ಇನ್ನೊಂದು 2ರಿಂದ 3 ಪೇರ್ ಅಷ್ಟೇ ಹೊಸದಂತ ಇರೋದು. ಸೊ ಅದಕ್ಕೋಸ್ಕರ ಅದಿತಿಗೆ ಒಂದು ಸ್ವಲ್ಪ ಶಾಪಿಂಗ್ ಮಾಡಿಬಿಟ್ಟು ತಂದಿಟ್ಬಿಟ್ರೆ ಪಾಪ ಅವ್ರಿಗೂ ಖುಷಿ ಆಗುತ್ತೆ. ಅಕಸ್ಮಾತ್ ಏನಾದರೂ ಪಾಪು ಅಂದರೆ ನ್ಯೂ ಮೈ ಬೇಬಿಗೆ ಫೋಟೋಶೂಟ್ ಏನಾದರೂ ಮಾಡಿದಾಗ ಅದಿತಿಗೆ ಹಳೆ ಬಟ್ಟೆ ಹಾಕಿದ್ರೆ ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೋಸ್ಕರ ಫೋಟೋಶೂಟ್ ದಿನ ಅದಿತಿಗೂ ಚೆನ್ನಾಗಿ ರೆಡಿ ಮಾಡೋಣ, ಟ್ವಿನ್ನಿಂಗ್ ಮಾಡಿಸೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇರೋದು. ಕೃವಿಗೆ ಹೇಳಿದ್ದೀನಿ, ಸರಿ ನೆಕ್ಸ್ಟ್ ವೀಕಲ್ಲಿ ಹೋಗೋಣ, ಇವತ್ತು ಸ್ಯಾಟರ್ಡೆ ಅಲ್ವಾ, ಸೊ ನೆಕ್ಸ್ಟ್ ವೀಕಲ್ಲಿ ಹೋಗಿ ಅದಿತಿಗೆ ಶಾಪಿಂಗ್ ಮಾಡ್ಕೊಂಡ್ಬಂದ್ಬಿಡೋಣ. ಈಗ ನನಗೂ ಹೋಗೋಕ್ಕಾಗ್ತಿಲ್ಲ, ಹೊರಗಡೆ ಹಿಂಸೆ ಅನಿಸುತ್ತೆ. ಹೊರಗಡೆ ಹೋಗಿ ಬಂದರೆ ಒಂದು ಎಷ್ಟೊತ್ತು ರೆಸ್ಟ್ ಹೋಗಬೇಕು ಅಂತಲೂ ಅನಿಸುತ್ತೆ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ, ಅದೆಲ್ಲ ಇದೆ. ಆಮೇಲೆ ಯೋಗ ತುಂಬ ಚೆನ್ನಾಗಿ ನಂಗೆ ವರ್ಕ್ ಆಗ್ತಿದೆ. ತುಂಬ ರಿಕ್ವೆಸ್ಟ್ ಸಹ ಇದೆ ಯೋಗದು ನಿಮಗೆ ವಿಡಿಯೋ ಶೇರ್ ಮಾಡಿ ಅಂತ. ಅದನ್ನು ಸಹ ನಾನು ನಾಳೆ ಸಂಡೇ ಮಾಡ್ತಾಯಿದ್ದೀನಿ, ನೋಡಿ. ಆ್ಯಂಡ್ ಹೇಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ದಿನದಲ್ಲಿ ಬಾಣಂತನದ ಕಂಪ್ಲೀಟ್ ಡೀಟೇಲ್ಸ್ ನೀವು ನೋಡ್ಬೋದು. ಎಷ್ಟೊತ್ತಿಗೆ ಎದ್ದೇಳ್ತೀನಿ, ಏನೇನು ಮಾಡ್ತೀನಿ ಎಲ್ಲನೂ. ಪಾಪು ಫೇಸ್ನ ಸ್ಟಾರ್ಟಿಂಗಲ್ಲೇ ರಿವೀಲ್ ಮಾಡ್ತೀನೋ ಮಾಡಲ್ವ ಐ ಡೋಂಟ್ ನೋ. ನಮಗೇನು ಪ್ಲ್ಯಾನ್ ಇಲ್ಲ, ಯಾವಾಗ ಮಾಡಬೇಕು ಅದೆಲ್ಲ ಏನೂ ಇಲ್ಲ. ಹೇಗೆ ಫ್ಲೋ ಹೋಗುತ್ತೋ ಹಾಗೆ ಹೋಗ್ತೀವಿ. ನಥಿಂಗ್ ಇಸ್ ಪ್ಲ್ಯಾನ್ಡ್ ಅಷ್ಟೇ ಅಂತ ಹೇಳ್ಬೋದು. ಎಸ್, ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.